ಇವತ್ತಿನಿಂದ ತಮಿಳುನಾಡಲ್ಲಿ ದಳಪತಿಯ ದರ್ಬಾರ್ ಶುರುವಾಗ್ತಾ ಇದೆ. 22ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ತಮಿಳುನಾಡಲ್ಲಿ. ಅದು ಕೂಡ ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ವಿಜಯ್ ಪದಗ್ರಹಣ ಮಾಡಿದ್ರು. ಆರಂಭದಲ್ಲಿ ತಮಿಳುನಾಡಲ್ಲಿ 22ನೇ ಮುಖ್ಯಮಂತ್ರಿ ವಿಜಯ್ ಜೊತೆಗೆ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ವಿಜಯ್ ಪದಗ್ರಹಣ ಮಾಡಿದ್ರು. 9 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇವತ್ತು ಇದೇ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ಸಂಭ್ರಮ, ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. 22ನೇ ಮುಖ್ಯಮಂತ್ರಿ ತಮಿಳುನಾಡಿಗೆ ವಿಜಯ್ ಅವರು ಅನೇಕ ಅಡೆತಡೆಗಳು, ಸವಾಲುಗಳನ್ನ ಮೆಟ್ಟಿ ನಿಂತು ಕೊನೆಗೂ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಲ್ಲಿ ವಿಜಯ್ ಸಕ್ಸಸ್ ಆಗಿದ್ದಾರೆ. ಕ್ಲೈಮ್ಯಾಕ್ಸ್ನಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾಕಂದ್ರೆ ಕಳೆದ 5 ದಿನಗಳಿಂದ ಒಂದಿಡೀ ಪಿಕ್ಚರ್ ಅನ್ನ ನೋಡಿದಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು ತಮಿಳುನಾಡಿನ ರಾಜಕಾರಣ. ಇಡೀ ದೇಶದ ಗಮನವನ್ನ ಸೆಳೆದಿದ್ದಂತಹ ರಾಜಕಾರಣ ಇದು. ತಮಿಳುನಾಡಲ್ಲಿ ಕಳೆದ 5 ದಿನಗಳಿಂದ ನಡೆದಿದ್ದಂಥದ್ದು. ವಿಜಯ್ ಸಿಎಂ ಆಗ್ತಾರಾ ಇಲ್ವಾ, ಯಾರ್ಯಾರು ಬೆಂಬಲ ಕೊಡ್ತಾರೆ, DMK ಏನ್ ಮಾಡುತ್ತೆ, AIDMK ಏನ್ ಮಾಡುತ್ತೆ, ಈ ಎಲ್ಲ ಪ್ರಶ್ನೆಗಳು ನಡೀತಾ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದು ಫೈನಲಿ ವಿಜಯ್ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿತು. ಚೆನ್ನೈನ ನೆಹರು ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅವರ ಮಿತ್ರ ಪಕ್ಷಗಳೆಲ್ಲರೂ ಕೂಡ, ಪ್ರಮುಖ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರ ಹಿತೈಷಿಗಳು, ಕುಟುಂಬಸ್ಥರು ಎಲ್ಲರೂ ಕೂಡ ಸಾಕ್ಷಿಯಾದರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ. ಹಲವು ದಶಕಗಳ ನಂತರದಲ್ಲಿ ತಮಿಳುನಾಡಿಗೆ ಒಂದು ಹೊಸ ಮುಖದ ಪರಿಚಯ. ಮುಖ್ಯಮಂತ್ರಿಯಾಗಿ ಅತಿ ದೊಡ್ಡ ಬದಲಾವಣೆಯನ್ನ ಬಯಸಿ ತಮಿಳುನಾಡಿನ ಜನತೆ ವಿಜಯ್ಗೆ ಈ ಬಾರಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸಿಎಂ ಕಚೇರಿಯಲ್ಲಿ ಕುಳಿತು ಅವರು ಸೈನ್ ಹಾಕ್ತಾ ಇರುವಂತಹ ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದಾರೆ. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ಈ ರೀತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ ಸಿಎಂ ಕಚೇರಿಗೆ ವಿಜಯ್ ಎಂಟ್ರಿ ಕೊಟ್ಟರು. ಬಹಳ ಅದ್ಧೂರಿಯಾಗಿ ಎಂಟ್ರಿ ಕೊಟ್ಟರು. ಪೊಲೀಸ್ ಗೌರವವನ್ನ ಸ್ವೀಕಾರ ಮಾಡಿದ್ರು ಸಿಎಂ ವಿಜಯ್. ಇನ್ನು ಮೊದಲನೇದಾಗಿ 200 ಯೂನಿಟ್ಸ್ ಫ್ರೀ ವಿದ್ಯುತ್ ಭರವಸೆಗೆ ಸಹಿ ಹಾಕಿದ್ದಾರೆ. ಮೊದಲಿಗೆ ಸಿಎಂ ಕಚೇರಿ ಸಿಬ್ಬಂದಿಯಿಂದ ಶುಭಾಶಯಗಳನ್ನ ಕೋರಲಾಯಿತು, ಬರಮಾಡಿಕೊಂಡ್ರು ನೂತನ ಸಿಎಂ ಅನ್ನ. ಇವತ್ತಿನಿಂದ ಸಿಎಂ ವಿಜಯ್ ಆಡಳಿತ ಶುರುವಾಗ್ತಾ ಇದೆ. ಸಿಎಂ ವಿಜಯ್ ಪರ್ವ ಶುರುವಾಗ್ತಾ ಇದೆ ತಮಿಳುನಾಡಲ್ಲಿ. ಮೊದಲ ಸಹಿ ಟಿವಿಕೆ ಪಕ್ಷ ಘೋಷಣೆ ಮಾಡಿದ್ದಂತಹ 200 ಯೂನಿಟ್ಸ್ ಫ್ರೀ ವಿದ್ಯುತ್ ಘೋಷಣೆ ಏನಿತ್ತು, ಭರವಸೆ ಏನಿತ್ತು, ಅದಕ್ಕೆ ಅಧಿಕೃತವಾಗಿ ಈಗ ಸಹಿ ಮಾಡಿದ್ದಾರೆ ಸಿಎಂ ವಿಜಯ್. ಆ ದೃಶ್ಯ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಸಿಎಂ ಆಗಿ ಫಸ್ಟ್ ಟೈಮ್ ಕಚೇರಿಗೆ ಬರ್ತಾ ಇದ್ದಂಗೆ ಸಿಎಂ ಕಚೇರಿಯ ಹಲವು ಅಧಿಕಾರಿಗಳು ಹೂಗುಚ್ಛವನ್ನ ಕೊಟ್ಟು ಸಿಎಂ ವಿಜಯ್ ಅವರನ್ನ ಬರಮಾಡಿಕೊಂಡಂತಹ ಕ್ಷಣಗಳನ್ನ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಸಿಎಂ ಕಚೇರಿಗೆ ಬಂದಂತಹ ಕ್ಷಣ ಇದು. ಸಿಎಂ ಆಗ್ತಾ ಇದ್ದಂತೆ ಮೊದಲ ಭರವಸೆಗಳಿಗೆ ಸಹಿ ಮಾಡಿದ್ರು ಸಿಎಂ ವಿಜಯ್. ಹಲವು ಭರವಸೆಗಳನ್ನು ಕೊಟ್ಟಾಗಿದೆ. ಅದರಲ್ಲಿ ಮೊದಲ ಭರವಸೆಗೆ
ಸಹಿ ಮಾಡಿದ್ದಾರೆ. ಸಿಎಂ ವಿಜಯ್ 200 ಯೂನಿಟ್ ಫ್ರೀ ವಿದ್ಯುತ್ ಗ್ಯಾರಂಟಿಗೆ ಸೈನ್ ಮಾಡಿ ಕೊಟ್ಟ ಮಾತು ಭರವಸೆ ಈಡೇರಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದೇನೆ ಅದನ್ನ ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ತಮಿಳುನಾಡಲ್ಲಿ ಉತ್ತಮ ಆಡಳಿತದ ಅಭಯ ಕೊಟ್ಟಿದ್ದಾರೆ ಸಿಎಂ ವಿಜಯ್. ಪ್ರಮಾಣ ಸ್ವೀಕಾರ ಬಳಿಕ ಸಿಎಂ ವಿಜಯ್ ಮಾತನಾಡಿದ್ರು. ರಾಜ್ಯದ ಜನತೆಯನ್ನ ಉದ್ದೇಶಿಸಿ, ನನ್ನ ಜೊತೆ ನೀವು ನೋವು ಅವಮಾನಗಳನ್ನ ಅನುಭವಿಸಿದ್ದೀರಿ. ಈ ನೋವು ಕಣ್ಣೀರಿಗೆ ಇನ್ಮುಂದೆ ತೆರೆ ಬೀಳುತ್ತೆ ಅಂತ ಹೇಳಿದ್ದಾರೆ ವಿಜಯ್. ಇನ್ನು ಮಹಿಳೆಯರ ಸುರಕ್ಷತೆನೇ ನನ್ನ ಮೊದಲ ಆದ್ಯತೆ ಆಗಿರುತ್ತೆ ಅಂತ ಹೇಳಿದ್ದಾರೆ ಸಿಎಂ ವಿಜಯ್. ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆ ನನ್ನ ಮೊದಲ ಆದ್ಯತೆ. ನಾನು ಯಾವುದೇ ಸುಳ್ಳು ಭರವಸೆಗಳನ್ನ ಕೊಟ್ಟಿಲ್ಲ. ಕೊಟ್ಟಂತ ಮಾತಿನಂತೆ ಅಭಿವೃದ್ಧಿಗೆ ಆದ್ಯತೆಯನ್ನ ಕೊಡ್ತೀನಿ, ಕೊಟ್ಟ ಎಲ್ಲ ಭರವಸೆಗಳನ್ನ ಈಡೇರಿಸ್ತೀನಿ ಅಂತ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರದಲ್ಲಿ ಸಿಎಂ ಮಾತನಾಡಿದರು. நான் சொன்னதையெல்லாம் படிப்படியா நிறைவேற்ற நான் ட்ரை பண்ணுவேன், நிறைவேற்றுவேன். அதே நேரத்தில் எனக்கு கொஞ்சம் அவகாசம் கொடுத்தீங்கன்னா எனக்கு கொஞ்சம் உதவியாகவும் ஒத்துழைப்பாகவும் இருக்கும். இது உங்களுடைய ஆட்சி. பெண்கள் பாதுகாப்பு ரொம்ப ஸ்ட்ரிக்டா வச்சிருப்பேன். போதைப் பொருள் கலாச்சாரம் அதை கண்ட்ரோல் பண்றதுக்கு என்னென்ன ஸ்டெப்ஸ் எடுக்கணும், என்னென்ன முயற்சிகள் எடுக்கணும், இன்னிலிருந்து அதை நான் எடுப்பேன். நம்ம பசங்களை அதுல இருந்து காப்பாற்ற வேண்டியது நம்ம அரசனுடைய பொறுப்பு. அதே மாதிரி சட்டம் ஒழுங்கு எல்லாருக்குமான பாதுகாப்பை நான் உறுதிப்படுத்துவேன். என்ன அவமானப்படுத்துறவங்களாகவே இருந்தாலும், என்ன கஷ்டப்படுத்துறவங்களாகவே இருந்தாலும் அவங்களும் என் மக்கள் தானே. நண்பர்களாக இருந்தாலும் எதிரிகளாக இருந்தாலும் 8 கோடி மக்களும் என் மக்கள் தானே. அது மாதிரி இந்த அடிப்படை விஷயங்கள், கல்வி, ரேஷன், மருத்துவம், குடிநீர், சாலை வசதி, பஸ் வசதி, இந்த மாதிரி விஷயங்கள்ல தான் என்னுடைய முதல் கவனம் செலுத்தணும்னு எனக்கு தோணுது. நான் முன்னாடியே சொன்ன மாதிரி மக்கள் பணத்துல இருந்து ஒரு பைசா கூட நான் தொட மாட்டேன். எனக்கு அது அவசியமும் இல்லை. அது உங்களுக்கு நல்லாவே தெரியும். இந்த விஜய் தப்பு பண்ண மாட்டான், தப்பு பண்ணவும் விட மாட்டான். ಅದು ಯಾರಾಗ ಇರ್ನಾலும் ಸರಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಈಗ ವಿಜಯ್ ಅವರು ಮೊದಲ ಒಂದು ಭರವಸೆಗೆ ಸಹಿನ್ ಹಾಕಿರುವಂತದ್ದು, ಇದರ ಜೊತೆಗೆ ಅವರು ಓತನ್ನ ತೆಗೆದುಕೊಂಡ ನಂತರದಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಅವರ ಭಾಷಣದಲ್ಲಿ. ಕೊಟ್ಟ ಎಲ್ಲ ಭರವಸೆಗಳನ್ನ ಈಡೇರಿಸ್ತೀನಿ, ಆಮೇಲೆ ಅಭಿವೃದ್ಧಿಗೆ ಮೊದಲ ಆದ್ಯತೆ ಇರುತ್ತೆ, ಮಹಿಳೆಯರ ಸುರಕ್ಷತೆ ಮೊದಲ ಆದ್ಯತೆ ಅನ್ನುವಂಥ ರೀತಿಯಲ್ಲಿ. ಸೊ ಹಾಗಾಗಿ ಬಹಳ ಖುಷಿ ಅಂತೂ ಆಗಿದ್ದಾರೆ ಅವರ ಅಭಿಮಾನಿಗಳು, ಕಾರ್ಯಕರ್ತರು. ಖಂಡಿತವಾಗ್ಲೂ ಅರುಣ್, ಆಗ್ಲೇಬೇಕು ಖುಷಿ. ಯಾಕಂದ್ರೆ ಡಿಎಂಕೆ ಎಡಿಎಂಕೆ ನಡುವೆ ಬಿರುಗಾಳಿಯಂತೆ ದೊಡ್ಡ ಎಮ್ಮರವಾಗಿ ಪಕ್ಷ 108 ಸ್ಥಾನವನ್ನ ಟಿವಿಕೆ ಪಕ್ಷ ಏನ್ ಗೆಲ್ತು. ಆಗ ಎಲ್ಲೋ ಒಂದ್ ಕಡೆ ನಮ್ಮ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಒಂದು ಕನಸನ್ನ ಜನರು, ಈ ಭಾಗದ ಜನರು ಕಾಣ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಬಹುಮತ ಕೊರತೆ ಇದ್ದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಘಟನೆಗಳು ಕೂಡ ಆಯ್ತು. ವಿಜಯ್ ಅಭಿಮಾನಿಗಳು ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡಿದ್ರು, ಎಲ್ಲೊಂದ್ ಕಡೆ ಪ್ರತಿಭಟನೆ ಮಾಡುವಂತದ್ದು, ಅಲ್ಲಲ್ಲಿ ಎಲ್ಲೊಂದ್ ಕಡೆ ಯಾರ ನಾಯಕರು ವಿರೋಧವನ್ನ ಮಾಡ್ತಿದ್ರು ಅವ್ರ ವಿರುದ್ಧವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಈಗ ಅಂತಿಮವಾಗಿ ಅದೆಲ್ಲ ಕೂಡ ಹೋಗಿ ಅಂತಿಮವಾಗಿ ವಿಜಯ್ ಅವರು ಅಂದ್ರೆ ಏನು ಅಭಿಮಾನಿಗಳ ನಿರೀಕ್ಷೆಯಂತೆ ಆಸೆಯಂತೆ ಈಗ ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ಇಂದಿನಿಂದ ಅಧಿಕೃತವಾಗಿ ತಮ್ಮ ಆಡಳಿತ ಭಾರವನ್ನ, ಆಡಳಿತ ದರ್ಬಾರನ್ನ ಶುರುವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ 10 ಗಂಟೆಗೆ ಪದಗ್ರಹಣವನ್ನ ಮುಗಿದ ಬಳಿಕವಾಗಿ ಒಂದು ರೀತಿ ಜನರನ್ನ ಉದ್ದೇಶಿಸಿ, ಅಲ್ಲಿ ಸೇರಿದಂತ ಜನರು ಮತ್ತೆ ತಮಿಳುನಾಡಿನ ಜನರನ್ನ ಉದ್ದೇಶಿಸಿ ಈಗಾಗಲೇ ಭಾಷಣವನ್ನು ಕೂಡ ಮಾಡಿದ್ದಾರೆ. ನಾನೇನ್ ಕೊಟ್ಟ ಮಾತಂತೆ ನನ್ನ ಪ್ರಣಾಳಿಕೆಯನ್ನು ಈಡೇರಿತೀನಿ, 5 ವರ್ಷಗಳ ಕಾಲ ನನ್ನ ಕೆಲಸವನ್ನ ಮಾಡ್ತೇನೆ, ನೀವು ಕೂಡ ನನ್ನ ರೀತಿಯಾಗಿ ನೋವನ್ನ ಪಟ್ಟಿದ್ದೀರಿ, ನಿಮ್ಮ ಮನಸ್ಥಿತಿಯಂತೆ ನಿಮ್ಮ ಬೇಡಿಕೆಗಳ ತಕ್ಕಂತೆ ನಾನು ಕೆಲಸವನ್ನ ಮಾಡ್ತೀನಿ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳಿದೆ. ಆ ಒಂದು ಸಮಸ್ಯೆಗಳು ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು, ಬಸ್ ಸಮಸ್ಯೆ, ಶಿಕ್ಷಣ, ಹೀಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಿ ಇಲ್ಲ ಒಂದ್ ಕಡೆ ಜನರೇನು ವಿಶ್ವಾಸವನ್ನು ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಟ ವಿಜಯ್ ಅವರೇನು ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಈಡೇರಿಸುವಂತ ಒಂದು ಭರವಸೆಯನ್ನು ಕೂಡ ನಟ ವಿಜಯ್ ಅವರು ಕೂಡ ಕೊಟ್ಟಿರುವಂತದ್ದು. ಇವತ್ತು ಪದಗ್ರಹಣ ಕಾರ್ಯಕ್ರಮ ವಿಶೇಷವಾಗಿತ್ತು ಅಂತ ಹೇಳ್ಬೋದು ಅರುಣ್. ಯಾವುದೇ ಒಂದು ರಾಜ್ಯದಲ್ಲಿ ಪದಗ್ರಹಣ ಕಾರ್ಯಕ್ರಮ ಆದ ಸಂದರ್ಭದಲ್ಲಿ ಸಹಜವಾಗಿಯೇ ಗವರ್ನರ್ ಪ್ರಮಾಣವಚನ ಬೋಧಿಸ್ತಾರೆ. ಅದಾದ ನಂತರವಾಗಿ ಆ ಸಿಎಂಗಳು ಪ್ರಮಾಣವಚನ ಸ್ವೀಕಾರ ಮಾಡಿ ಹೋಗ್ತಾರೆ.
ಆದ್ರೆ ಇಲ್ಲಿ ಇಲ್ಲ ಒಂದ್ ಕಡೆ ನಟ ವಿಜಯ್ ಅವರು ಕಳೆದ ಹಲವು ದಿನಗಳಿಂದ ಕೂಡ ನಾಟಿಕೆಯ ಬೆಳವಣಿಗೆ ಆಗಿತ್ತು. ಒಂದ್ ರೀತಿ 108 ಸ್ಥಾನವನ್ನ ಗೆದ್ರು ಕೂಡ ಅವರು ಮುಖ್ಯಮಂತ್ರಿ ಆಗ್ತಿರುವಂತ ಅಡೆತಡೆಗಳು ಸಾಕಷ್ಟಿತ್ತು. ಅದನ್ನೆಲ್ಲ ಒಂದ್ ರೀತಿ ನುಂಗ್ಕೊಂಡು ಸುಮ್ನಿದ್ರು ವಿಜಯ್ ಅವರು, ಎಲ್ಲೂ ಕೂಡ ಮಾತಾಡಿರಲಿಲ್ಲ. ಆದ್ರೆ ಇವತ್ತು ಪದಗ್ರಹಣ ಕಾರ್ಯಕ್ರಮ ಆಗ್ತಿದಂಗೆನೆ ಗವರ್ನರ್ ಹೋದ ಕೂಡಲೇ ಒಂದ್ ರೀತಿ ಅವ್ರನ್ನೆಲ್ಲ ಜನರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ಒಂದು ಸಂದೇಶದಿಂದ ನಿಜಕ್ಕೂ ಕೂಡ ಅರುಣ್ ಜನರು ಎಷ್ಟು ಖುಷಿಯಲ್ಲಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಸಂಭ್ರಮ ಅವ್ರ ಮನೆ ಅವರ ಸಂಭ್ರಮ ಮನೆ ಮಾಡಿತ್ತು ಅಂತ ಹೇಳ್ಬೋದು. ಇವಾಗಲೂ ಕೂಡ ನಟ ವಿಜಯ್ ಅವರು ಯಾವಾಗ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣವನ್ನ ಮುಗಿಸಿದ ಕೂಡಲೇ ಇದೀಗ ಚೆನ್ನೈನಲ್ಲಿರ್ತಕ್ಕಂಥ ವಿಧಾನಸೌಧಕ್ಕೆ ಹೋಗಿದ್ದಾರೆ. ಅಲ್ಲಿ ತಮ್ಮ ಸಿಎಂ ಕಚೇರಿಯಲ್ಲಿ ಕುಳಿತುಕೊಂಡು ಅಧಿಕಾರಿಗಳನ್ನ ಕರೆದು ಮಾತಾಡ್ತಾ ಇದ್ದಾರೆ. ಮತ್ತೆ ಸಂಪುಟದಲ್ಲಿ ಯಾರೆಲ್ಲ 9 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡಿದ್ರು ಅವ್ರ ಜೊತೆಗೆ ಸದ್ಯಕ್ಕೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಭಾನುವಾರ ಆದ್ರೂ ಕೂಡ ಅಧಿಕಾರಿಗಳಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಅದ್ರ ಮುಖಾಂತರವಾಗಿ ಒಂದ್ ಕಡೆ ಏನೆಲ್ಲ ಮಾಡಬಹುದು, ಮತ್ತೆ ಬರುವಂತ ದಿನಗಳಲ್ಲಿ ಏನ್ ಸಮಸ್ಯೆಗಳಿದೆ, ಮತ್ತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಯಾವೆಲ್ಲ ಜಿಲ್ಲೆಗಳಲ್ಲಿ ಸಮಸ್ಯೆಗಳಿದೆ, ಹೀಗೆ ಅಧಿಕಾರಿಗಳ ಜೊತೆ ಇನ್ನೂ ಕೂಡ ಮೀಟಿಂಗ್ ಅನ್ನ ನಟ ವಿಜಯ್ ಅವರು ಕೂಡ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರು ವಿಧಾನಸೌಧದಿಂದ ಹೊರಗಡೆ ಬಂದಿಲ್ಲ. ಅಂದ್ರೆ ಜನರು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮನೋಭಾವನೆ ಅವ್ರ ಮನಸ್ಸಲ್ಲಿದೆ. ಹಾಗಾಗಿನೇ ಈಗ ಅವ್ರ ಜೊತೆಗೆ ಗೆದ್ದಂತ ಒಂದು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವ್ರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಈಗಾಗಲೇ ಅವ್ರಿಗೂ ಕೂಡ ಸೀಟು ಹಂಚಿಕೆ ಆಗಬೇಕು, ಖಾತೆಗಳು ಕೂಡ ಹಂಚಿಕೆ ಆಗಬೇಕು, ಮತ್ತೆ ಮುಂದಿನ ಆಡಳಿತ ದೃಷ್ಟಿಯಿಂದಾಗಿ ಯಾವ ರೀತಿ ನಡೆಯನ್ನು ತೋರಬೇಕು ನಿಟ್ಟಿನಲ್ಲಿ ಕೂಡ ಸದ್ಯಕ್ಕೆ ನಟ ವಿಜಯ್ ಅವರು ಕೂಡ ಈಗಾಗಲೇ ಚರ್ಚೆಯನ್ನು ಕೂಡ ಸಿಎಂ ವಿಜಯ್ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಲ್ಲಿಂದ ಅಂದ್ರೆ ವಿಧಾನಸೌಧದಿಂದ ತಮ್ಮ ನಿವಾಸಕ್ಕೆ ಬರುವಂತ ಸಾಧ್ಯತೆ ಇದೆ. ಅವ್ರನ್ನ ನೋಡೋದಕ್ಕೆ ಎಲ್ಲೇ ಹೋದ್ರೂ ಕೂಡ ಈಗಾಗಲೇ ಜನನ ಸೇರ್ತಾ ಇರುವಂತದ್ದು ಮತ್ತೆ ಅಭಿನಂದಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ವಿಜಯ್ ಅವರು ಕೂಡ ಇವತ್ತು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂಥ ಒಂದು ಸಂದರ್ಭ. ಹೋಲ್ಡ್ ಆನ್ ಕೃಷ್ಣ, ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ.